ಅವನನ್ನ ರೂಮಿಗೆ ಕರ್ಕೊಂಡ್ ಬಂದಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ನಾನು ಹಿಂಗೆ ಹೇಳಿದ್ದೀನಿ ತಾನೆ? ಎಸ್. ಹಾಗೆ ಮಾಡು. ನಿನಗೆ ಮಾತಾಡಿರೋ ದುಡ್ಡು ನಿನ್ನ ಅಕೌಂಟ್ಗೆ ಬಂದು ಬಿದ್ದಿರತ್ತೆ. ಥ್ಯಾಂಕ್ ಯು ಸರ್. ನಿನ್ ಸಾವಿಗೆ ಕಾಣಲಾದವಳು ಇನ್ ಮುಂದೆ ಬದುಕಿದ್ದು ಸಾಯ್ಬೇಕು. ಹಾಗೆ ಮಾಡೋ ಟೈಮು ಹತ್ರ ಬಂತಮ್ಮ, ಹತ್ರ ಬಂತು. ಧನಿ ಪ್ರೀತಿ ಅಲ್ಲಮ್ಮ, ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲ್ ಪಿಕ್ ಮಾಡ್ತಾ ಇಲ್ಲ. ಗೊತ್ತಿಲ್ಲ ಭಾವ, ನಾನು ಕಾಲ್ ಟ್ರೈ ಮಾಡ್ತಿದ್ದೀನಿ, ರಿಸೀವ್ ಮಾಡ್ತಾ ಇಲ್ಲ. ಹೌದಾ? ಎಲ್ಲಿ ಹೋದಾ? ಸರಿ, ಇನ್ ಕೇಸ್ ಅವನೇನಾದ್ರೂ ನೀನ್ ಕಾಲೇಜ್ ಸಿಕ್ಕಿದ್ರೆ ನನಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡೋದಕ್ಕೆ ಹೇಳು. ಸರಿ ಬಾಬಾ. ನಾನು ಯಾರು ಮರೆಯೋದನ್ನು ತೆಗಿತಿಲ್ಲ ಚಿಕ್ಕಮ್ಮ. ಮಾಡಿರೋ ತಪ್ಪನ್ನ ಎಲ್ರ ಮುಂದೆ ಹೇಳ್ತಾ ಇದ್ದೀನಿ. ಅಲ್ಲಪ್ಪ ಪ್ರೀತು, ಅವಳೇ ಮಾಡ್ತಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಏನಿದೆ? ಸಾಕ್ಷಿನ ಕೊಡ್ತೀನಿ, ನಿನ್ ಫೋನಲ್ಲಿದೆ. ರೂಮಲ್ಲಿದೆ. ಯಾಕೆ? ಎಲ್ರಿಗೂ ಸಾಕ್ಷಿ ತೋರ್ಸೋದಕ್ಕೆ. ಇದರಲ್ಲಿರೋ ಮೆಸೇಜ್ ಓಪನ್ ಮಾಡಿ. ಯಾಕೆ ಪ್ರೀತು? ಎಲ್ರು ನೋಡಿ, ಎಲ್ರು ನೋಡಿ. ಎಲ್ರು ನೋಡಿ, ಅರಸನ್ಕೋಟೆ ಕಿರಿ ಸೊಸೆ
ನನಗೆ ಬರ್ನೋ ಟಾಕ್ಸಿನ್ ಲಿಕ್ವಿಡ್ ಬೇಕು ಅಂತ ಇಂಡಸ್ಟ್ರೀಸ್ಗೆ ರಾ ಮೆಟೀರಿಯಲ್ಸ್ ಕಳಿಸೋರ್ಗೆ ಮೆಸೇಜ್ ಮಾಡಿದ್ದಾಳೆ. ನಾನ್ ಸುಳ್ಳು ಹೇಳೋದಾದ್ರೆ ನೀನೇ ಸತ್ಯನ ನಿನ್ನ ಕಣ್ಣಾರೆ ಓದಿ ಎಲ್ರಿಗೂ ಹೇಳು. ನೀನು ಆರ್ಡರ್ ಮಾಡಿರೋದು ಕೂಡ ಇದೆ. ಸದ್ಯಕ್ಕೆ ಜನನಿ ಫೋನಿಂದ ನಾವು ಹೇಳಿದಾಗೆ ಮೆಸೇಜ್ ಯಾರಿಗೆ ಕಳಿಸ್ಬೇಕು ಅಂತ ನೀವು ನೀಟಾಗಿ ಟೈಪ್ ಮಾಡಿ ಕಳಿಸ್ಬಿಡಿ ಸರ್, ನಾನು ಕಳಿಸ್ಬಿಡ್ತೀನಿ. ಮೇಡಮ್ ನೆನಪಿರ್ಲಿ, ಕಳಿಸ್ಬೇಕಾಗಿರೋದು ನಾರ್ಮಲ್ ಟೆಕ್ಸ್ಟ್ ಮೆಸೇಜ್. ಮಾಸಂದ್ರದ್ ಮಾರವ್ವ, ನಿನ್ ಸನ್ನಿಧಾನಕ್ಕೆ ನಾನು ಯಾವತ್ತೂ ಬರ್ದೇ ಇರೋಳು ಈ ಆಷಾಢ ಮುಗಿದ ತಕ್ಷಣನೇ ಬಂದು ನಿನ್ಗೊಂದು ವಿಶೇಷವಾದ ಪೂಜೆ ಮಾಡಿಸ್ತೀನಿ. ದಯವಿಟ್ಟು ಈ ಇದ್ರಲ್ಲಿ ನನ್ನ ಹೆಸರು ತಗ್ಲಾಕೊಳ್ದೇ ಇರೋ ತರ ನೋಡ್ಕೊಳ್ಳಮ್ಮ ತಾಯಿ, ಪ್ಲೀಸ್. ಅತ್ತೆ, ಮಾವನ್ ನಂಬಿ ನನ್ ನಿಜವಾಗ್ಲೂ ಈ ಮೆಸೇಜ್ ಕಳ್ಸಿಲ್ಲ. ಪ್ರೀತು, ನಾನ್ ನಿಜವಾಗ್ಲೂ ಮೆಸೇಜ್ ಮಾಡಿಲ್ಲ ಪ್ರೀತು. ನಾನು ಈ ಕೆಮಿಕಲ್ ನ ಆರ್ಡರ್ ಮಾಡಿಲ್ಲ ಪ್ರೀತು. ಮೆಸೇಜ್ ಮಾಡಿಸಿದ್ದು ನಾನು, ಮಾಡ್ದೋಳು ನಿಮ್ ಪಕ್ಕದಲ್ಲೇ ಇದ್ದಾಳೆ ನೋಡಿ. ಅಷ್ಟಕ್ಕೂ ಪಾರ್ವತಿಯವ್ರ ಮೇಲೆ ನಾನು ಯಾಕೆ ಅಟ್ಯಾಕ್ ಮಾಡಿಸ್ಲಿ ಪ್ರೀತು? ಯಾಕಂದ್ರೆ ಈ ನಡುವೆ ನಿಂಗೆ ಅಕ್ಕೆ ಅನ್ಕಂಡ್ರೆ ಹೊಟ್ಟೆ ಉರಿ, ಕೋಪ, ಅಸೂಯೆ, ಅವ್ರ ಏಳಿಗೆನ ನಿನ್ ಸಹಿಸ್ಕೊಳಕ್ ಆಗದೆ ಈ ರೀತಿ ಕೆಟ್ಟ ಯೋಚನೆ ಮಾಡಿದ್ಯಾ? ಇಲ್ಲ ಪ್ರೀತು, ನಿಜವಾಗ್ಲೂ ನಾನು ಅಟ್ಯಾಕ್ ಮಾಡಿಸಿಲ್ಲ. ಸಾಕು, ಸುಳ್ಳು ಹೇಳ್ಬೇಡ. ನನ್ಗೆ ಗಿಫ್ಟ್ ಕೊಡ್ಬೇಕು ಅಂತ ತಂದಿದ್ದಲ್ಲ ಜಾಕೆಟ್, ಎಲ್ಲಿದೆ? ಎಲ್ಲಿದೆ? ನಿಮ್ಗೋಸ್ಕರ ಅಂತ ಈ ಜಾಕೆಟ್ ತಂದಿದ್ದೀನಿ, ನೋಡು ಹೇಗಿದೆ. ರೂಮಲ್ಲಿದೆ. ಹೌದಾ? ಹೋಗು ತಗೊಂಬ. ಯಾಕದು? ಹೇಳ್ದೆ ಮಾಡೋ, ತಗೊಂಬ. ಪಾಪ ಜನನಿ ಪಾರ್ವತಿ ವಿರುದ್ಧನೇ ಯೋಚನೆ ಮಾಡೋದ್ರಲ್ಲೇ ಬ್ಯುಸಿ ಆಗಿರೋಳ್ಗೆ ತನ್ನ ರೂಮಿಂದಾನೇ ತನ್ನ ಗಂಡನ್ ಜಾಕೆಟ್ಟೆ ಕಳ್ತನ ಆಗಿರೋ ವಿಚಾರ ಗೊತ್ತೇ ಇಲ್ಲ. ಕಳ್ತನ ಮಾಡ್ತಿದ್ ನೀನಲ್ವಾ, ಅದಕ್ಕೆ ಪಾಪ ಗೊತ್ತಾಗ್ಲಿಲ್ಲ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಪಾರ್ವತಿ ಹೇಳ್ದಾಗೆ ಜನನಿ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದು, ಆದ್ರೆ ಪಾರ್ವತಿ ಮೇಲೆ ಅಟ್ಯಾಕ್ ಮಾಡಿಸೋ ಲೆವೆಲ್ ಇಳಿತಾಳೆ ಅಂತ ನನ್ನ ಕೈಲೂ ನಂಬಕ್ಕಾಗ್ತಿಲ್ಲ. ಈ ವಿಷಯದ ಬಗ್ಗೆ ಇನ್ನು ಮುಂದೆ ನಾವು ಯಾರು ವಾದ ಮಾಡೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ.
ನಾನೇ ಮಾಡಿದೀನಿ ಅಂತ ಪ್ರೀತು ನಂಬೋ ತರ ಅದ್ ಹೇಗ್ ಸಂದರ್ಭ ಸೃಷ್ಟಿ ಆಯ್ತು ನನಗೆ ಈಗ್ಲೂ ಅರ್ಥ ಆಗ್ತಿಲ್ಲ. ಪ್ರೀತು ಆಡಿದ್ದು ಒಂದೊಂದು ಮಾತು, ನನ್ನ ಮನೆಯಿಂದ ಹೊರಗೆ ಹೋಗು ಅಂತ ನನ್ನನ್ನ ಎಳ್ಕೊಂಡು ಹೋಗಿದ್ದು ನೆನ್ಸ್ಕೊಂಡ್ರೆ ಈಗ್ಲೂ ನನಗೆ ಭಯ ಆಗುತ್ತೆ. ಆದ್ರೆ ನೀವ್ ನನ್ ಪರವಾಗಿ ನಿಲ್ದೇ ಇದ್ದಿದ್ರೆ ಬಹುಶಃ ಇವತ್ತು ನನ್ ಬೀದಿಲಿ ಇರ್ತಿದ್ದೆ ಅನ್ಸುತ್ತೆ. ಅಪ್ಪನ್ ಮನೆಗೆ ಹೋಗು ಅಂತ ಹೇಳ್ದ, ಅಲ್ಲಿ ಹೋಗಿದ್ರು ನನ್ ಏನಂತ ಉತ್ತರ ಕೊಡ್ಬೇಕಿತ್ತು? ನೀವ್ ನನ್ ಮಾಡಿರೋ ಸಹಾಯಕ್ಕೆ ಜೀವನ ಪರ್ಯಂತ ನಿಮಗೆ ರೂಢಿಯಾಗಿರ್ಬೇಕು. ನೀವ್ ಯಾವತ್ತಿದ್ರು ನನ್ ತಂಗಿನೇ. ನಿಮ್ಮನ್ ಮನೆಯಿಂದ ಹೊರಗ್ ಕಳ್ಸಿ ನಾನ್ ತಾನೇ ಹೇಗ್ ನೆಮ್ಮದಿಯಾಗಿರೋದಕ್ಕಾಗತ್ತೆ ಹೇಳಿ? ಇಡೀ ಮನೆಯವರೇ ಅಲ್ಲ, ನನ್ ಗಂಡನು ನನ್ ವಿರುದ್ಧ ನಿಂತ್ರು ನನ್ ಪರವಾಗಿ ನಿಂತಿದ್ದು ನೀವೊಬ್ರೆ. ಆದ್ರೆ ನಿಮ್ ಬಗ್ಗೆನೆ ನನ್ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ದಯವಿಟ್ಟು ನನ್ ಮಾಡಿದ ತಪ್ಪನ್ನ ಕ್ಷಮಿಸಿ ಪಾರ್ವತಿ ಅವರೇ. ತಪ್ಪನ್ನ ಯಾರ್ ಮಾಡಲ್ಲ ಹೇಳಿ? ಮನುಷ್ಯ ಅಂದ್ಮೇಲೆ ಈ ಕೋಪ, ತಾಪ, ಮನಸ್ತಾಪ ಎಲ್ಲ ಸಹಜ ಅಲ್ವಾ? ಆದ್ರೆ ನನಗ್ ನಿಮ್ಮೇಲೆ ಬಂದಿದ್ದು ಬರೀ ಕೋಪ ಅಲ್ಲ, ಅಸಹನೆ, ಅಸೂಹೆ ಎಲ್ಲ ಒಟ್ಟೊಟ್ಟಿಗೆ ಬಂದಿತ್ತು. ಅದು ಮತ್ತೊಬ್ರು ಮಾತು ನನ್ನ ಮನಸ್ಸನ್ನ ಹಾಳು ಮಾಡ್ತು. ಯಾರೇನೇ ಹೇಳಿದ್ರು ನಮ್ ಮನ್ಸು ನಮ್ ಹಿಡಿತದಲ್ಲಿದ್ರೆ ಆಗ ಯಾವ ಅನುಮಾನನೂ ಬರಲ್ಲ. ಒಂದ್ ವೇಳೆ ಬಂದ್ರು ಅದನ್ನ ಕೂತು ಮಾತಾಡಿ ಬಗೆಹರಿಸ್ಕೋಬಹುದು. ಆದ್ರೆ ಈ ವಿಚಾರದಲ್ಲಿ ನೀವು ಎಡವಿದ್ದೀರಾ. ಅದೇನಂತ ದೊಡ್ಡ ಅಪರಾಧ ಅಲ್ಲ ಬಿಡಿ. ಈಗ್ಲಾದ್ರೂ ನನ್ ಮೇಲಿರೋ ಅನುಮಾನಕ್ಕೆ, ಗೊಂದಲಕ್ಕೆ ತೆರೆ ಬಿತ್ತಲ್ಲ, ಅಷ್ಟು ಸಾಕ್ ಬಿಡಿ. ಹಾಗೆ ನಿಮ್ ಮನ್ಸ್ಗೂ ನೆಮ್ಮದಿ ಆಯ್ತು ತಾನೆ? ಯಾವ್ಯಾವ ಸಂದರ್ಭದಲ್ಲಿ ನೀವ್ ವಿನಾಕಾರಣ ನನ್ ಮೇಲೆ ರೇಗ್ತಿದ್ರೋ ಅದೆಲ್ಲ ನನಗ್ ನೆನ್ಪಿದೆ. ಆ ಸಂದರ್ಭದಲ್ಲಿ ನನ್ ಮನ್ಸ್ಗೂ ಬೇಜಾರಾಗಿತ್ತು. ಆದ್ರೆ ಇವತ್ತಲ್ಲ ನಾಳೆ ನೀವು ಸರಿ ಹೋಗ್ತೀರಾ ಅನ್ನೋ ನಂಬಿಕೆ ನನ್ಗಿತ್ತು. ಅದು ಇವತ್ ಸಾಬೀತಾಯ್ತು. ಕಟ್ಟಿರೋ ಮನೆನೇ ಬಿರುಕ್ ಬಿಡುತ್ತಂತೆ. ಹೀಗಿರೋವಾಗ ಮನೇಲಿರೋ ಮನ್ಸ್ಗಳಲ್ಲಿ ಬಿರುಕ್ ಬೀಳಲ್ವಾ? ನಾವ್ ಯಾವತ್ತಿದ್ರು ಓರ್ಗಿತ್ತಿರಲ್ಲ, ಅಕ್ಕ ತಂಗಿರು. ಈ ಮಾತನ್ನ ನಾನು ನಿಮ್ಗೆ ತುಂಬಾ ಸಲ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಈಗಾಗಿರೋ ಕಹಿ ಘಟನೆಗಳನ್ನ ಮನ್ಸಲ್ಲಿಟ್ಕೊಂಡು ನೊಂದ್ಕೊಳ್ಳೋ ಬದಲು ನಂಬಿಕೆ ಅನ್ನೋ ದೋಣಿಲಿ ನಾವೆಲ್ಲರೂ ಸಾಗೋಣ. ನಾನ್ ನಿಮಗೆ ಅಷ್ಟೆಲ್ಲ ನೋವು ಕೊಟ್ರು ನನ್ ಬಗ್ಗೆ ಇಷ್ಟು ಕನಿಕರ ತೋರಿಸ್ತಿದ್ದೀರಲ್ಲ, ನಿಜವಾಗ್ಲೂ ನಿಮ್ ಸಹನೆಗೆ ಕೈ ಎತ್ತಿ ಮುಗಿಬೇಕು. ಇನ್ನು ಯಾರೂ ನಿನ್ನನ್ನು ಕಾಪಾಡಲು ಸಾಧ್ಯವೇ ಇಲ್ಲ. ಇನ್ನು 3 ದಿನದಲ್ಲಿ ನಿನ್ನ ಸಾವು ಬರೆದಿಟ್ಟುಕೋ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಏನ್ ಹೇಳ್ತಿದ್ರ ಗುರುಗಳೇ? ನಾನ್ ಸಾಯ್ತೀನ? ಅಪ್ಪ ದೇವ್ರೆ, ಎಂತೆಂತ ಪಾಪ ಕರ್ಮ ಮಾಡಿರೋರ್ನೆಲ್ಲ ಇನ್ನೂ ಭೂಮಿ ಮೇಲೆ ಬದುಕ್ತಿದ್ಯಾ. ನಾನೊಂಚೂರು ತಪ್ಪೇ ಮಾಡ್ದಿರೋ ಇಂಥ ಪಾಪದ ಹೆಣ್ಣಿಗೆ ಸಾವು ಕೊಡ್ತಾ ಇದೆಯಲ್ಲ, ಇದು ನಿನಗೆ ನ್ಯಾಯ ಅನ್ಸುತ್ತಾ? ಗುರುಗಳೇ, ಇದರಿಂದ ನೀವೇ ನನ್ನನ್ನ ಕಾಪಾಡ್ಬೇಕು. ನಿನ್ನ ಸಾವು ಹತ್ತಿರ ಬರುತ್ತಿರುವುದಕ್ಕೆ ನಾನು ನಿನಗೆ ಕೊಟ್ಟ ತಾಯ್ತವೇ ಕಾರಣ. ಅದನ್ನು ಕೊರಳಿನಿಂದ ಏತಕ್ಕೆ ತೆಗೆದೆ? ಅಯ್ಯೋ, ನಾನೆಲ್ಲಿ ತೆಗ್ದಿದ್ದೀನಿ ಗುರುಗಳೇ? ಇಲ್ಲೇ ಇದೆಯಲ್ಲ. ರಾತ್ರಿ ಏನೋ ಟೆನ್ಷನ್ ಅಲ್ಲಿ ಇದ್ದೆ, ಆ ಟೆನ್ಷನ್ ಅಲ್ಲಿ ತೆಗ್ದಿಟ್ಬಿಟ್ಟಿದೀನಿ. ಆದ್ರೆ ನನ್ ರೂಮಲ್ಲಿ ಸೇಫ್ ಆಗಿದೆ ಗುರುಗಳೇ. ಇಷ್ಟು ದಿನ ನಿನ್ನನ್ನು ಕಾಪಾಡಿದ್ದೆ ನಾನು ಶಕ್ತಿ ತುಂಬಿಕೊಟ್ಟಿದ್ದ ತಾಯ್ತ. ಅದು ಕಡೆಯವರೆಗೂ ನಿನ್ನ ಕೊರಳಲ್ಲೇ ಇರಬೇಕು. ತೆಗೆದರೆ ನಿನ್ನ ಸಾವು ಖಚಿತ. ಜೀವನದಲ್ಲಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗುರುಗಳೇ. ಈಗ ಮನೆಗೆ ಹೋದ ತಕ್ಷಣನೇ ಆ ತಾಯ್ತ ಹಾಕೊಂಡ್ಬಿಡ್ತೀನಿ. ಆದ್ರೆ ಸಾವಿಂದ ನನ್ನನ್ನ ಪಾರ್ ಮಾಡಿ ಗುರುಗಳೇ. ನೀನು ಎಷ್ಟು ಬೇಗ ಅದನ್ನು ಧರಿಸುತ್ತೀಯೋ ನಿನಗೆ ಒಳ್ಳೆಯದು. ನೀನು ಸಾವಿನ ದವಡೆಯಿಂದ ಪಾರಾಗುತ್ತೀಯ. ಈ ಕ್ಷಣವೇ ನೀನು ಮನೆಗೆ ಹೋಗಿ ಯಾರಿಗೂ ಕಾಣದಂತೆ
ನಾನು ಶಕ್ತಿ ತುಂಬಿಕೊಟ್ಟಿರುವ ತಾಯ್ತವನ್ನು ಧರಿಸಿಕೊ, ಕೂಡಲೇ ಸಾವಿನ ದವಡೆಯಿಂದ ಪಾರಾಗುತ್ತೀಯ. ಒಡವೆ ಹಾಕೊಳ್ದಿದ್ರು ಪರವಾಗಿಲ್ಲ, ಮೊದ್ಲು ಹೋಗಿ ಆ ತಾಯ್ತ ಹಾಕೊಳ್ತೀನಿ. ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಗುರುಗಳೇ. ಇದೇ ಜಾಮಿನಿ ಚಿಕ್ಕಮ್ಮ ಅಲ್ವಾ? ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ? ಜೊತೆಗೆ ಯಾರೋ ಸಾಧು ಬೇರೆ ಇದ್ದ ಹಾಗಿತ್ತು. ಯಾರು ಅವರು? ಚಿಕ್ಕಮ್ಮ ಅವ್ರ ಹತ್ರ ಏನ್ ಮಾತಾಡ್ತಾ ಇದಾರೆ? ಮೊದ್ಲೇ ಶತ್ರುಗಳ ಕಾಟ ಜಾಸ್ತಿ ಆಗಿದೆ, ಅಂತದ್ರಲ್ಲಿ ಒಬ್ರೆ ಯಾಕೆ ಹೊರಗೆ ಬಂದಿದ್ದಾರೆ? ಆಯ್ತು ಮಗಳೇ, ಇಷ್ಟಾರ್ಥ ಸಿದ್ಧಿರಸ್ತು. ಇದನ್ನ ಪರ್ಸ್ನಲಿ ಯಾರು ಯೂಸ್ ಮಾಡಲ್ಲ, ಬಟ್ ನಿಮ್ಮನೆಯಿಂದನೇ ಆರ್ಡರ್ ಬಂದಿದೆ ಅಂತ ಅಂದಾಗ ಇದು ಯಾವುದೇ ಕೆಟ್ಟ ಉದ್ದೇಶಕ್ಕೆ ಆಗಿರಲ್ಲ ಅನ್ನೋ ನಂಬಿಕೆ ನನಗಿತ್ತು. ಆದರೆ ಯಾವುದಕ್ಕೂ ಒಂದ್ಸತಿ ಅಖಿಲಮ್ಮನ್ನ ಕೇಳಿ ಇದನ್ನು ಕಳಿಸೋಣ ಅಂತ ಹೋಲ್ಡಲ್ಲಿ ಇಟ್ಟಿದ್ದೆ. ಆದರೆ ಆಮೇಲೆ ಯಾವುದೋ ಆರ್ಡರ್ಸ್ ಬಂದಿದ್ದರಿಂದ ಆ ಕೆಲಸದಲ್ಲಿ ಮರ್ತೋಯ್ತು ಅಂತ ಹೇಳಿದ್ರು. ಇವಾಗ ನಾವು ಫೋಕಸ್ ಮಾಡಬೇಕಾಗಿರೋದು ಅಂದರೆ ಜನನಿ ಕೈಗೆ ಯಾವ ಡೇಂಜರಸ್ ಕೆಮಿಕಲ್ಲು ಸೇರಿಲ್ಲ, ಆದರೆ ಪಾರ್ವತಿಗೆ ಅದೇ ಹೆಸರಿನ ಕೆಮಿಕಲಿಂದ ಅಟ್ಯಾಕ್ ಆಗಿದೆ. ಅಂದರೆ ಜನನಿ ಫೋನಿಂದ ಮೆಸೇಜ್ ಹೋಗೋದಷ್ಟೇ ನಮ್ಮ ಶತ್ರುವಿನ ಇಂಟೆನ್ಷನ್ ಆಗಿತ್ತು. ಆದರೆ ಅದೇ ಡೇಂಜರಸ್ ಕೆಮಿಕಲ್ನ ಅವನು ಬೇರೆ ಕಡೆಯಿಂದ ತರಿಸ್ಕೊಂಡಿದ್ದಾನೆ. ಈ ಕೆಲಸ ಮಾಡಿರೋದು ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ ಅಪ್ಪ, ಅಲ್ಲ, ಇಂಡಸ್ಟ್ರೀಸ್ಗೆ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿರೋರಂದ್ರೆ ಇವ್ರು ಒಬ್ರೆ. ಅವ್ರ ಬಿಲ್ ಬುಕ್, ಆರ್ಡರ್ಸ್, CCTV ಫುಟೇಜ್ ಇದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗ್ತಿತ್ತಲ್ವಾ? ಅದನ್ನೆಲ್ಲ ಚೆಕ್ ಮಾಡಿಸ್ದೆ ಅಪ್ಪ. ಅವ್ರು ಹೇಳೋ ಪ್ರಕಾರ ಈ ಕೆಮಿಕಲ್ನ ಅಷ್ಟು ಕಮ್ಮಿ ಕ್ವಾಂಟಿಟಿಲಿ ಯಾರು ತರಿಸ್ಕೊಳ್ಳಲ್ಲಂತೆ. ಅವನು ಯಾವುದೋ ಬೇರೆ ರೂಟಿಂದಾನೇ ತರಿಸ್ಕೊಂಡಿದ್ದಾನೆ. ಅದು ಹೇಗೆ ತರಿಸ್ಕೊಂಡಿದ್ದಾನೆ, ಇದ್ರ ಹಿಂದೆ ಯಾರಿದ್ದಾರೆ, ಅದು ಯಾವುದೂ ಗೊತ್ತಾಗಿಲ್ಲ. ಜನನಿ ತಪ್ಪಿತಸ್ಥೆ ಅಂತ ಪ್ರೂವ್ ಮಾಡೋದ್ರಲ್ಲಿ ನಾನು ಸೋತಿರ್ಬೋದು, ಆದ್ರೆ ನಾನೇ ಅವನು ಅಂತ ಅವ್ರು ಪ್ರೂವ್ ಮಾಡೋದಕ್ಕಾಗಲ್ಲ. ನಂದೇ ಆದ ನೆಟ್ವರ್ಕ್ ಉಪಯೋಗಿಸಿ ನಾನು ಆ ಕೆಮಿಕಲ್ನ ತರಿಸಿದ್ದೀನಿ. ಅರ್ಸನ್ ಕೋಟೆಯವರು ಯಾವ ತಪ್ಪು ಮಾಡಲ್ಲ ಅನ್ನೋ ನಂಬಿಕೆ ಹೊರಗಿನ ಜನಕ್ಕಿದೆ. ನಮಗೆ ನಮ್ಮ ಮನೆಯವ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಹೇಗೆ? ಹೌದು, ಪ್ರಪಂಚನೇ ಎದುರಾದರೂ ನಾವೆಲ್ಲರೂ ಒಗ್ಗಟ್ಟಾಗಿರಬೇಕು. ಹಾಗೆ ಈ ಘಟನೆಗಳಿಗೆಲ್ಲ ಯಾರು ಕಾರಣ ಅನ್ನೋದು ಆದಷ್ಟು ಬೇಗ ಕಂಡುಹಿಡಿ. ಅಣ್ಣ, ಈ ಶಾಟ್ನ ಇಲ್ಲಿ ಹಾಕು.
ಅರಸನ ಕೋಟೆ ಪತನ. ಪ್ರೀತಿಗಿಂತ ಜಾಸ್ತಿ ನನ್ನ ಪ್ರೀತಿ ಮಾಡ್ತಾ ಇದ್ರು. ಇಷ್ಟೆಲ್ಲ ಪ್ರೀತಿ ಕಾಳಜಿ ತೋರಿಸ್ತವ್ರಿಗೆ ನಾವು ನೋವು ಕೊಟ್ಬಿಟ್ವಲ್ಲ, ಆ ನೋವು ಯಾವ ಕಾರಣಕ್ಕೂ ಅವ್ರಿಗೆ ನಾವು ಹತ್ರ ಆಗೋದಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ನೀನ್ ಜೀವನ ಪೂರ್ತಿ ಪಾರ್ವತಿನ ಸೊಸೆ ಅಂತ ಒಪ್ಕೊಳ್ಳೋದಿಲ್ವಾ? ಆದಿತ್ಯನ ಮಗ ಅಂತ ಸ್ವೀಕರಿಸೋದಿಲ್ವಾ? ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರೆ ಉತ್ತರ ಕೊಡಕ್ಕೆ ನನಗೂ ಕಷ್ಟ ಆಗುತ್ತೆ ರಘು. ಸದ್ಯಕ್ಕಂತೂ ಪಾರ್ವತಿನ ಅರಸನ ಕೋಟೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ಇವತ್ತು ಅಮ್ಮಂಗೆ ನಮ್ಮ ಮೇಲೆ ಖುಷಿಯಾಗಿದೆ, ಅದಕ್ಕೆ ಅವ್ರನ್ನ ನಮ್ಮನ್ನ ಕ್ಷಮಿಸ್ಬಿಡ್ತಾರೆ ಅಂತ ನಾವು ಅಂದ್ಕೊಳ್ಳೋದು ತಪ್ಪು. ಹಾಗೆ ಅದಕ್ಕೋಸ್ಕರ ನನ್ನ ಜೀವ ಹೋದ್ರೂ ಪರವಾಗಿಲ್ಲ ಅಂತ ನೀನು ಅಂದ್ಕೊಳ್ಳೋದು ತಪ್ಪು ಪಾರು. ನನ್ನ ಹೆಂಡತಿಯಾಗಿ ನೀನು ಆ ರೀತಿ ಯೋಚನೆ ಮಾಡಿದ್ರೆ ನನಗೆ ಬೇಜಾರಾಗಲ್ವಾ ಹೇಳು? ಕ್ಷಮಿಸಿ ಯಜಮಾನ್ರೆ, ನಿಮಗ್ ಬೇಜಾರ್ ಮಾಡೋ ಉದ್ದೇಶದಿಂದ ನಾನು ಆ ರೀತಿ ಹೇಳಲಿಲ್ಲ. ಆದ್ರೆ ಇನ್ನೇನು ಹೇಳ್ಬೇಡ ಪಾರು. ಅಮ್ಮನಿಂದ ನಾವಿನ್ನೇನು ಬಯಸೋದು ಬೇಡ. ಅವ್ರು ಕ್ಷಮಿಸಿದ್ರೆ ನಾವು ಖುಷಿ ಪಡೋಣ, ಅವರಾಗಿ ನಿನ್ನ ಸೊಸೆ ಅಂತ ಒಪ್ಕೊಂಡ್ರೆ ಸಂತೋಷ ಪಡೋಣ. ಒಪ್ಕೊಳ್ಳಿಲ್ಲ ಅಂದ್ರೆ ಅದೇ ಯೋಚನೆಯಲ್ಲಿ ನಾವು ಕೊರಗೋದು ಬೇಡ. ಜೀವನ ತುಂಬಾನೇ ದೊಡ್ಡದಲ್ವಾ, ನಾವು ಸಾಕ್ತಾ ಇರಬೇಕು ಅಷ್ಟೇ. ಏನೇದು 10,000 ರೂಪಾಯಿ ಅಂತ ಬರ್ದಿದೆ? ನಿಜ ಹೇಳೋ, ಏನ್ ಸುಡ್ತಾ ಇದೀಯ ಅಂತ? ಏನಿಲ್ಲ ನನ್ ಗಂಡ ಮೋಹನ್. ಯಾರಿಗೂ ಗೊತ್ತಾಗದ ಹಾಗೆ ಚೀಟಿ ವ್ಯವಹಾರ ಏನಾದ್ರು ನಡೆಸ್ತಾ ಇದ್ದೆ ಹೇಗೆ? ಅಯ್ಯೋ ಖಂಡಿತ ಇಲ್ಲ ರೀ. ನಾನು ನಿಜ ಹೇಳ್ತೀನಿ, ಆದ್ರೆ ನೀವು ನನ್ನ ಮೇಲೆ ರೇಗಬಾರ್ದು, ಬೈಬಾರ್ದು. ಬೈಯಲ್ಲ, ಹೇಳು. ಪ್ರಾಮಿಸ್. ಬೈಯೋದಿಲ್ಲ, ಹೇಳು ಅಂದೆ. ದಿನ ನಿಮಗ್ ಗೊತ್ತಿಲ್ದಂಗ ನಿನ್ ಪರ್ಸಿಂದ 1,000 2,000 ಅಭ್ಯಾಸ ಮಾಡ್ತಿದ್ದೆ ಕಣ್ರಿ. ಬೈಯಲ್ಲ ಅಂತ ಪ್ರಾಮಿಸ್ ಮಾಡಿದೀರಾ? ಸರಿ ಹೇಳು. ಅದಕ್ಕೆ ಕದ್ದಿದ್ದ ದುಡ್ಡನ್ನ ಎಲ್ಲಿ ಮರ್ತೋಗ್ಬಿಡ್ತೀನಿ ಅಂತ ಡೈರಿಲಿ ಬರ್ದಿಡ್ತಾ ಇದ್ನ. ನಿಮ್ಗೇನಾದ್ರು ಸಿಕ್ಬಿಟ್ರೆ ಅಂತ ಭಯ ಆಗಿ ಅದನ್ನೇ ಸುಟ್ಟು ಹಾಕ್ತಾ ಇದ್ದೆ. ಸರಿ ಹೋಗ್ಲಿ, ಕದ್ದಿದ್ ನೀನೇ ಅಲ್ವಾ, ಕ್ಷಮಿಸ್ತೀನಿ. ದುಡ್ಡೆಲ್ಲ ಏನ್ ಮಾಡ್ದೆ? ಇವಾಗ ಆಷಾಢ ಅಲ್ವೇನ್ರಿ, ಗೋಲ್ಡ್ ರೇಟ್ ಕಮ್ಮಿ. ಅದಕ್ಕೆ ಕೋಲ್ಕತ್ತಾ ಡಿಸೈನ್ದು 100 ಗ್ರಾಮ್ ಒಂದು ನೆಕ್ಲೆಸ್ ಮಾಡಿಸ್ಬಿಡೋಣ ಅಂತ ಜೋಡಿಸ್ತಾ ಇದ್ದೆ. ಎಷ್ಟು ದುಡ್ಡು ಕದ್ದಿದ್ದೆ? 50,000 ಕಣ್ರಿ. ಸರಿ, ಹಾಗಾದ್ರೆ ಈಗ ಒಂದು 10 ಗ್ರಾಮ್ ಚಿನ್ನ ತಗೋ, 100 ಗ್ರಾಮ್ದೆಲ್ಲ ಆಸೆ ಬಿಟ್ಬಿಡಮ್ಮ. ಯಾಕೆ? ಇನ್ಮೇಲೆ ಪರ್ಸನ್ನ ದುಡ್ಡು ಇಡಲ್ವಲ್ಲ, ಅದಕ್ಕೆ. ಕಂಪ್ಲೇಂಟ್ ಕೊಡೋದಕ್ಕೆ ಬೇಡ ಯಜಮಾನ್ರೆ. ಕಂಪ್ಲೇಂಟ್ ಕೊಟ್ರೆ ನಿಜವಾದ ಅಪರಾಧಿ ಯಾರು, ನಮ್ ಶತ್ರು ಯಾರು ಅಂತ ಪೊಲೀಸರು ಪತ್ತೆ ಮಾಡ್ಬೋದು. ಆದ್ರೆ ಆ ಹಂತದಲ್ಲಿ ನಮ್ಮ ಅರಸನ್ ಕೋಟೆ ಘನತೆ, ಜನನಿಯವ್ರ ಗೌರವಕ್ಕೂ ಧಕ್ಕೆ ಬರೋ ಎಲ್ಲಾ ಸಾಧ್ಯತೆ ಇರುತ್ತಲ್ವಾ? ಅದ್ ಹೇಗೆ ಪಾರು? ಜನನಿಯನ್ ಅಪರಾಧಿ ಅಲ್ವಲ್ಲ? ಹೌದು, ಆದ್ರೆ ಅರಸನ್ ಕೋಟೆಯಿಂದ ಕಂಪ್ಲೇಂಟ್ ಹೋಗುತ್ತೆ ಅಂದ್ರೆ ಪೊಲೀಸರು ತನಿಖೆ ಶುರು ಮಾಡ್ಬೇಕಾಗತ್ತೆ. ಆಮೇಲೆ ನಾವ್ ಎಷ್ಟೇ ರಹಸ್ಯವಾಗಿಟ್ರು ಅದ್ ಹೊರಗ್ನವ್ರಿಗೆ ಗೊತ್ತಾಗೇ ಆಗತ್ತಲ್ವಾ? ಅರಸನ್ ಕೋಟೆ ಬಗ್ಗೆ ಜನ ಹಗುರವಾಗಿ ಮಾತಾಡಿದ್ರೆ ಮನೆತನದ ಮರ್ಯಾದೆ ಏನಾಗ್ಬೇಡ ಹೇಳಿ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ, ಆದ್ರೆ ಅಪರಾಧಿ ಯಾರು ಅಂತ ಹೇಗೆ ಕಂಡುಹಿಡಿಯೋದು? ಹೇಗೆ ಅಂತ ಯೋಚನೆ ಮಾಡಿ ಬೇರೆ ದಾರಿ ಹುಡ್ಕೋಣ ಯಜಮಾನ್ರೆ. ಸರಿ ಪಾರು. ಒಂದಲ್ಲ ಒಂದು ದಿನ ನಿನ್ನ ಬೂದಿ ಮಾಡೇ ಮಾಡ್ತೀನಿ, ನೆನಪಿಟ್ಕೋ. ಅರುಂಧತಿ ಬೇಲ್ ಮೇಲೆ ರಿಲೀಸ್ ಆದ್ಲಾ? ರಾಣನ
ಅಂದ್ರೆ ಅವಳ ಅಣ್ಣ ಅರುಂಧತಿ ಕೊನೆಗೂ ನನಗ್ ಬೇಲ್ ಸಿಕ್ಕಿದ ವಿಷಯ ಗೊತ್ತಾಗೋಯ್ತು ಅಖಿಲಾಂಡೇಶ್ವರಿ. ನನ್ನ ಮೇಲೆ ನಿನಗಿರೋ ಭಯ ಸಾಯೋವರೆಗೂ ಹೀಗೆ ಇರಬೇಕು. ಅಖಿಲ ತುಂಬಾ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರ ಹಾಗಿದೆ. ಏನ್ ವಿಷಯ? ರಘು, ನಮ್ಮ ಮನೇಲಿ ನಡೆದಿರೋ ಎಲ್ಲ ಅಹಿತಕರ ಘಟನೆಗಳಿಗೂ ಯಾರ ಕಾರಣ ಅಂತ ಗೊತ್ತಾಯ್ತು. ಯಾರು? ಅರುಂಧತಿ. ಅರುಂಧತಿನ? ಹೊರಗಿನವ್ರಿಗೆ ನಮ್ಮ ಮೇಲೆ ಪ್ರೊಫೆಷನಲ್ ರೈವಲ್ರಿ, ಬಿಸ್ನೆಸ್ ರೈವಲ್ರಿ ಇರ್ಬೋದು. ಆದ್ರೆ ಯಾರು ನಮ್ಮ ಫ್ಯಾಮಿಲಿ ಲೈಫ್ ನ ಟಾರ್ಗೆಟ್ ಮಾಡುವಂಥವ್ರಲ್ಲ. ಯಾರಿಗೂ ನಮ್ಮ ಪರ್ಸನಲ್ ಲೈಫ್ ನ ಡಿಸ್ಟರ್ಬ್ ಮಾಡಬೇಕು ಅನ್ನೋ ಉದ್ದೇಶ ಕೂಡ ಇಲ್ಲ. ಅಂಥ ಉದ್ದೇಶ ಇರೋದು ಅರುಂಧತಿಗೆ ಮಾತ್ರ. ಜೈಲಲ್ಲಿದ್ದವಳನ್ನ ಆ ರಾಣ ಬೇಲ್ ಮೇಲೆ ಬಿಡಿಸಿದ ವಿಷಯ ಹೇಳ್ದೆ, ಆದ್ರೆ ಇಷ್ಟಕ್ಕೆಲ್ಲ ಅವಳೇ ಕಾರಣ ಅಂತ ಹೇಗೆ ಖಚಿತವಾಗಿ ಹೇಳ್ತೀಯ? ಅರುಂಧತಿ ಬೇಲ್ ಮೇಲೆ ಬಿಡುಗಡೆಯಾದ ವಿಷಯ ನನಗ್ ಗೊತ್ತಾದ ಮೇಲೆ ಸ್ವಲ್ಪ ಹೊತ್ತಲ್ಲೇ ಅವಳು ನನಗೆ ಫೋನ್ ಮಾಡಿದ್ಲು. ನಾನು ಬಿಡುಗಡೆ ಆದ ವಿಷಯ ಅಷ್ಟು ಬೇಗ ನಿನಗೆ ಗೊತ್ತಾಗೋಯ್ತಾ ಅಂತ ಕೇಳಿದ್ಲು. ನಿನ್ನ ಫ್ಯಾಮಿಲಿನ ಸರ್ವನಾಶ ಮಾಡೋದೇ ನನ್ನ ಮುಂದಿನ ಟಾರ್ಗೆಟ್, ನಾನು ಮಾಡೇ ಮಾಡ್ತೀನಿ ಅಂತನೂ ಹೇಳಿದ್ಲು. ಅರುಂಧತಿ ರಿಲೀಸ್ ಆಗಿದ್ದು ನಿನಗೆ ಗೊತ್ತಾಯ್ತು ಅಂತ ಅವಳಿಗೆ ಯಾಕೆ ಗೊತ್ತಾಯ್ತು? ನಮಗಿರೋ ಥರನೇ ಅವ್ರಿಗೂ ಇನ್ಫಾರ್ಮರ್ಸ್ ಇರ್ತಾರೆ, ಅವರು ತಿಳಿಸಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ಮನೆ ಒಳಗಿರೋ ಜನನಿಯ ಫೋನ್ನಿಂದ ಮೆಸೇಜ್ ಕಳಿಸಿದ್ದಾರೆ ಅಂತಂದ್ರೆ ಅದು ಹೊರಗಿನವರಾಗಿರೋದಕ್ಕೆ ಹೇಗ್ ಸಾಧ್ಯ ರಘು? ಏನ್ ಅಕ್ಕ, ನೀವಿಲ್ಲಿಗೆ ಯಾಕೆ ಬಂದ್ರಿ? ಅಲ್ಲ, ಏನಾದ್ರೂ ಹೇಳೋದಿತ್ತ ಅಕ್ಕ? ಅಕ್ಕ, ಯಾಕಕ್ಕ ಇಷ್ಟು ಜೋರಾಗಿ ಹೊಡೆದ್ರಿ? ಜನನಿ ಫೋನ್ನಿಂದ ಡೇಂಜರಸ್ ಕೆಮಿಕಲ್ ನ ಆರ್ಡರ್ ಮಾಡಿದ್ದು ನೀನೇ ತಾನೇ? ಜನನಿ ಫೋನ್ನಿಂದ ಮೆಸೇಜ್ ಮಾಡಿದವಳು ನೀನೇ ತಾನೇ? ಲಿಕ್ವಿಡ್ ಕಳಿಸ್ಕೊಡಿ. ಅಯ್ಯೋ, ನೋವೇ ಚಾನ್ಸೇ ಇಲ್ಲ ಅಕ್ಕ. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಷ್ಟೇ. ನಾನ್ ಹಾಗೆಲ್ಲ ಮಾಡ್ತೀನಿ ಅಕ್ಕ. ನನ್ನಲ್ಲಿ ಯಾಕೆ ಅನುಮಾನ ಪಡ್ತಿದ್ದೀರಾ? ಅವತ್ತು ಅರುಂಧತಿ ಬೇಲ್ ಮೇಲೆ ಜೈಲಿಂದ ರಿಲೀಸ್ ಆದ ದಿನ ಆ ವಿಷಯ ನನಗೆ ಗೊತ್ತಾದ ತಕ್ಷಣ ನನಗೆ ಅವಳು ಫೋನ್ ಮಾಡಿದ್ಲು. ನಾನ್ ರಿಲೀಸ್ ಆಗಿರೋ ವಿಷಯ ಇಷ್ಟು ಬೇಗ ನಿನಗೆ ಗೊತ್ತಾಗೋಯ್ತಾ ಅಂತ ಕೇಳಿದ್ಲು. ಅದಕ್ಕೂ ಈಗ ಜನನಿ ಫೋನಿಂದ ನೀನೇ ಮೆಸೇಜ್ ಕಳ್ಸಿದ್ಯಾ ಅಂತ ಹೇಳೋದಕ್ಕೂ ಏನಕ್ಕ ಸಂಬಂಧ? ಅರುಂಧತಿ ಬೇಲ್ ಮೇಲೆ ಜೈಲಿಂದ ರಿಲೀಸ್ ಆಗಿದ್ದಾಳೆ ಅಂತ ನನಗ್ ಗೊತ್ತಾದ ದಿನ ನನ್ ಜೊತೆ ಮನೆಯಲ್ಲಿ ಇದ್ದಿದ್ದು ನೀನೊಬ್ಳೆ. ಏನ್ ಮಾಡ್ತಿದ್ಯಾ ದಾಮಿನಿ? ಅಕ್ಕ, ಏನಿಲ್ಲ ಅಕ್ಕ. ಅರುಂಧತಿ ಬೇಲ್ ಮೇಲೆ ರಿಲೀಸ್ ಆದ್ಲಾ? ಅರುಂಧತಿ ಜೈಲಿಂದ ಹೊರಗಡೆ ಬಂದಿರೋ ವಿಷಯ ಕೇಳಿ ನಾನು ಮಲ್ಕೋತೀನಕ್ಕ, ಮಲ್ಕೋತೀನಿ.
ನಮಗ್ ಗೊತ್ತಿಲ್ದಿರೋ ಹಾಗೆ ನಮ್ಮ ಮನೇಲಿ ಯಾವ್ದಾದ್ರೂ ಕ್ಯಾಮೆರಾ ಫಿಕ್ಸ್ ಆಗಿದೆಯಾ ಅಂತ ಅವತ್ತು ನಾನು ಇಡೀ ಮನೆ ಹುಡುಕಾಡಿಸ್ದೆ. ಆದ್ರೆ ಕ್ಯಾಮೆರಾ ಎಲ್ಲೂ ಫಿಕ್ಸ್ ಆಗಿರ್ಲಿಲ್ಲ. ಹಾಗಾದ್ರೆ ನಮ್ಮನೆ ವಿಷಯ ಅರುಂಧತಿಗೆ ಗೊತ್ತಾಗೋ ಸಾಧ್ಯತೆ ಇರೋದು ನಿನ್ನ ಮೂಲಕ ಮಾತ್ರ ತಾನೇ. ಹಾಗಾದ್ರೆ ಈಗ್ಲೂ ಇಲ್ಲಿ ನಡೀತಾ ಇರೋದೆಲ್ಲ ಆ ಪೆನ್ ಮೂಲಕ ರೆಕಾರ್ಡ್ ಆಗ್ತಾ ಇದೆಯಾ? ಅದನ್ನೆಲ್ಲ ಅರುಂಧತಿ ನೋಡ್ತಾ ಇದ್ದಾಳಾ? ಎಲ್ಲಿದೆ ಎಲ್ಲಿದೆ ಆ ಪೆನ್ನು? ಎಲ್ಲಿದೆ? ಅಯ್ಯೋ ಇಲ್ಲಕ್ಕ, ಆ ಪೆನ್ನ ನೆನ್ನೆನೆ ಮುರಿದು ದೂರ ತಗೊಂಡೋಗಿ ಬಿಸಾಕ್ ಬಂದ್ಬಿಟ್ಟೆ. ನಿಜ ಹೇಳು, ಸುಳ್ಳು ಹೇಳಿದ್ರೆ ಪರಿಣಾಮ ನೆಟ್ಗಿರಲ್ಲ. ಇಲ್ಲ ನನ್ ಗಂಡ ಮೋಹನ್. ಹೊಲಸು ಬಾಯಿಂದ ಗಂಡ ಅಂತ ಕರಿಬೇಡ, ಆ ಯೋಗ್ಯತೆನ ಕಳ್ಕೊಂಡಿದ್ಯಾ ನೀನು. ಇದೇ ಕೊನೆ. ನಿನಗೆ ಗೊತ್ತಿಲ್ಲದೆ ಇರೋರ್ ಜೊತೆನಲ್ಲಿ ವ್ಯವಹಾರ ನಡೆಸೋವಾಗ ಎಚ್ಚರಿಕೆಯಿಂದ ಇರು. ಇನ್ನೊಂದ್ಸಲ ನಿನ್ನಿಂದ ಇಂಥ ತಪ್ಪೇನಾದ್ರೂ ನಡೆದ್ರೆ ನೀನು ಇಲ್ಲೇ ಹೂತ್ ಹಾಕ್ಬಿಡ್ತೀನಿ. ಇಲ್ಲ ಅಕ್ಕ, ಇನ್ಮೇಲೆ ಯಾವತ್ತೂ ಇಂಥ ಮಣ್ಣು ತಿನ್ನೋ ಕೆಲಸ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ, ಪ್ಲೀಸ್. ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಅನ್ನೋದೇ ಇಲ್ಲ. ನಿನ್ನನ್ನ ನಾನು ಯಾವ ಕಾರಣಕ್ಕೂ ಖಂಡಿತ ಕ್ಷಮಿಸೋದೇ ಇಲ್ಲ. ಇದೆ 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 ನಾನ್ ನಿನಗೆ ಕೊಡ್ತಿರೋ ಶಿಕ್ಷೆ. ಅಖಿಲಾಂಡೇಶ್ವರಿ, ಸದ್ಯದಲ್ಲೇ ನಿನ್ನ ಅರಸನ ಕೋಟೆಯ ಪತನ ಶುರುವಾಗತ್ತೆ. ದಿನಗಳನ್ನ ಎಣಿಸ್ಕೊಡೋದಕ್ಕೆ ಶುರು ಮಾಡು. ನೀನ್ ಎಷ್ಟೇ ಸೆಕ್ಯೂರಿಟಿಗಳನ್ನ ಹಾಕಿರು, ಅವ್ರನ್ನೆಲ್ಲ ದಾಟ್ಕೊಂಡು ಬಂದು ಹೊಡಿತೀನಿ. ಹೊಡಿತೀನಿ ಅಂದ್ರೆ ಅಂತಿಂತ ಏಟು ಹೊಡಿಯಲ್ಲ ಅಖಿಲಾಂಡೇಶ್ವರಿ. ನೀನು ನಿನ್ ಕುಟುಂಬನೂ ಜೀವನ ಪೂರ್ತಿ ನೆನ್ಪಿಟ್ಕೋಬೇಕು. ಆ ರೀತಿ ಹೊಡ್ತಾ ಕೊಡ್ತೀನಿ. ನೀನಾ ನನ್ನ ಆದಿತ್ಯ? ನಿನ್ನಂತವನಿಗೆ ಜನ್ಮ ಕೊಟ್ಟಿದ್ದೀನಲ್ಲ ಅಂತ ನನ್ನ ಕರಳು ಹಿಂಡಿದ ಹಾಗೆ ಆಗ್ತಾ ಇದೆ. ಅವನ ಮೀಟಿಂಗ್ ಅಟೆಂಡ್ ಮಾಡದೇ ಇರೋ ಹಾಗೆ ಮಾಡಿದ್ದೆ ನಾನು. ಮದುವೆ ಆಗೋ ಮುಂಚೆ ಇದ್ದ ಜವಾಬ್ದಾರಿಯುತ ಸ್ವಭಾವ ಮದುವೆ ಆದ ಮೇಲೆ ಬದಲಾಗಬಾರ್ದು. ಆದಿ, ಅಮ್ಮ ಹೇಳಿಮ್ಮ, ನೀವ್ಯಾಕೆ ಬರೋದಕ್ಕೆ ಹೋದ್ರಿ? ಹೇಳಿ ಕಳ್ಸಿದ್ರೆ ನಾನೇ ಬರ್ತಿದ್ನಲ್ಲ. ಆದಿ, ನಾನು ನಿನ್ನನ್ನು ಗಮನಿಸ್ತಾ ಇದ್ದೀನಿ. ನಿನ್ನಲ್ಲಿ
ಬಲವಾದ ಬದಲಾವಣೆ ಕಾಣ್ತಾ ಇದೆ. ಅದೇನಂತ ಹೇಳಿ ಅಮ್ಮ. ನನ್ನ ಕಡೆಯಿಂದ ತಪ್ಪಾಗಿದ್ರೆ ನಾನು ಖಂಡಿತ ಸರಿಪಡಿಸ್ಕೊಡಿ. ಪರ್ಸನಲ್ ವಿಷಯಗಳನ್ನ ನೀನು ಯಾರ ಹತ್ರನೂ ಶೇರ್ ಮಾಡ್ಕೋತಾ ಇಲ್ಲ ಅಲ್ವಾ? ನೀವು ಏನ್ ಹೇಳ್ತಾ ಇದ್ರೋ ಗೊತ್ತಾಗ್ತಾ ಇಲ್ಲಮ್ಮ. ಓ, ಪ್ರೀತು ಹೇಗ್ ಕೆಲಸ ಮಾಡ್ತಾ ಇದ್ದಾನೆ ಅಂತನಾ? ಅಮ್ಮ, ಅದ್ರ ಬಗ್ಗೆ ವರಿನೇ ಮಾಡ್ಕೋಬೇಡಿ. ಪ್ರೀತು ಅವನಿಗೆ ಕೊಟ್ಟಿರೋ ಜವಾಬ್ದಾರಿನ ಪರ್ಫೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಾ ಇದ್ದಾನೆ. ಇನ್ ಕೆಲವೇ ತಿಂಗಳಲ್ಲಿ ಅವ್ನು ಒನ್ ಆಫ್ ದ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗ್ತಾನವ. ಆ ಕಾನ್ಫಿಡೆನ್ಸ್ ನಾನು ನಿಮಗೆ ಕೊಡ್ತೀನಿ. ನನ್ನ ಪ್ರಶ್ನೆ ಅದಲ್ಲ. ಏನ್ ಕೇಳಿಮ್ಮ? ಸರಿಯಾದ ಉತ್ತರ ಸಿಗುತ್ತೆ ಅನ್ನೋ ಭರವಸೆ ಮೇಲೆ ಪ್ರಶ್ನೆ ಕೇಳ್ತೀನಿ. ಖಂಡಿತ ಕೊಡ್ತೀನಮ್ಮ. ನೀವು ಕೇಳ್ತಾ ಇದ್ದೀರ ಅಂದಮೇಲೆ ಹೇಳ್ತಾ ಇರೋದಕ್ಕಾಗುತ್ತಾ? ಅದೇನಂತ ಕೇಳಿ. ಕೆಲವು ದಿನಗಳ ಹಿಂದೆ ನೀನು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಅನ್ನ ಮಿಸ್ ಮಾಡ್ಕೊಂಡೆ, ರೈಟ್? ಥ್ಯಾಂಕ್ಸ್ ದೇವ್ರೆ, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಟ್ಸ್ ಮಿತು, ಕಂಗ್ರಾಟ್ಸ್. ಏನ್ ಪ್ರೀತಿ ಇದು? ನಿನ್ನೆ ಕಂಗ್ರಾಟ್ಸ್ ಹೇಳ್ಕೊತಾ ಇದೀಯಾ? ಇದೊಂಥರ ಸೆಲ್ಫ್ ವಿಷಸ್ ಬ್ರೋ. ಅಲ್ಲ, ನೀವ್ ಇಷ್ಟೊಂದು ಖುಷಿಯಾಗಿರೋದಕ್ಕೆ ಕಾರಣ ಏನು? ಅದಕ್ಕೆ ಬ್ರೋ ಅವತ್ತು ಮೀಟಿಂಗ್ ಹೋಗ್ತಿರೋದಕ್ಕೆ ಏನ್ ಕಾರಣ ಅಂತ ಮಾಮ್ಗೆ ಇವತ್ತು ಗೊತ್ತಾಯ್ತಲ್ಲ, ಅದು ನಂಗೆ ಖುಷಿ ಕೊಡ್ತಿರೋದು. ಎದೆ ಮೇಲಿರೋ ಬಂಡೆಕಲ್ನ ಎತ್ತು ಸೈಡ್ ಗಿಟ್ಟಂಗಾಯ್ತು. ಅಪ್ಪ, ಇವಾಗ ಸಮಾಧಾನ ಆಯ್ತು. ಆಕ್ಚುಲಿ ಬ್ರೋ ಮೇಲೆ ಮಾಮ್ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಕ್ಕೆ ನನ್ನ ಸಿಇಒ ಆಗಿ ಮಾಡಿದ್ರು. ನನ್ನ ಚೇರಲ್ಲಿ ಕೂರ್ದೆ ಹೋದ್ರು, ದಿನ ಪೋಸ್ಟಲ್ ನನ್ನ ಹೆಸರು ನೋಡಿದಾಗ ಅಳು ಬರಂಗಾಗ್ತಿತ್ತು. ಆದಿಭಾವ ನಂಗೆ ಭಾವನ್ ಸ್ಥಾನಕ್ಕಿಂತ ಅಣ್ಣನ್ ಸ್ಥಾನನೇ ತುಂಬಿದ್ದಾರೆ. ಅವ್ರು ಯಾವ ಸ್ಥಾನದಲ್ಲಿದ್ರು ಹಿಂಗೆ. ಅವರು ಸಿಇಒ ಆಗಿರ್ಲಿ, ಅದಕ್ಕಿಂತ ದೊಡ್ಡ ಪೋಸ್ಟ್ ಅಲ್ಲಿ ಇದ್ರು ಅವರೇ ಯಾವತ್ತಿದ್ರು ನಮ್ಗೆ ಸ್ಫೂರ್ತಿ. ಇವತ್ ನೀನ್ ಮಾಡ್ತಿರೋ ಕೆಲ್ಸಕ್ಕೂ ಅವರೇ ತಾನೇ ಸ್ಫೂರ್ತಿ ತುಂಬ್ತಿರೋದು. ನನ್ಗ ಪೊಸಿಷನ್ ಇಲ್ಲ ಅಂತ ಯಾವತ್ತೂ ಬೇಜಾರಾಗಿಲ್ಲ, ಬೇಜಾರಾಗೋದು ಇಲ್ಲ. ಯಾಕೆಂದ್ರೆ ಇವಾಗ ಆ ಪೊಸಿಷನ್ ಇರೋದು ನನ್ ಮುದ್ದಿನ ತಮ್ಮ ಅಲ್ವಾ. ಅವನ್ ಬೆಳೀತಾ ಇದ್ದಾನೆ ಅನ್ನೋ ಖುಷಿಗಿಂತ ನನಗೆ ಬೇರೆ ಇನ್ನೇನ್ ಬೇಕು? ನಾನು ಅವನ ಹಿಂದೆ ನಿಂತು ಸಪೋರ್ಟಿವ್ ಆಗಿ ಗೈಡ್ ಮಾಡ್ತೀನಿ. ಅದರಲ್ಲೇ ನನಗೆ ತೃಪ್ತಿ, ಖುಷಿ. ಹಾಗೆ ಇವಾಗ ಕೆಲ್ಸದ ಬಗ್ಗೆ ಅವನು ತುಂಬಾ ರೆಸ್ಪಾನ್ಸಿಬಲ್ ಆಗಿದ್ದಾನೆ ಅಲ್ವಾ ಪ್ರೀತು? ಹಾ ಬ್ರೋ, ಅದಕ್ಕೆಲ್ಲ ನೀನು ಮತ್ತೆ ಮಾಮ ಇನ್ಸ್ಪಿರೇಷನ್ ನನಗೆ. ಪಾರ್ವತಿಯವ್ರೇನು ಹೇಳಲೇ ಇಲ್ಲ. ನನ್ ಮೈದ್ನ ಬೆಳೀತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಇನ್ನೇನಿದೆ? ಈಗಿನ ಕಾಲದಲ್ಲಿ ಅಣ್ಣ ತಮ್ಮಂದ್ರು ಸಣ್ಣ ಪುಟ್ಟ ವಿಷಯಕ್ಕೆ ಹೆಂಡತಿರ್ ಮಾತು ಕೇಳ್ಕೊಂಡು ಜಗಳ ಆಡಿ ದೂರ ಆಗ್ತಾರೆ. ಆದ್ರೆ ಇವರಿಬ್ರು ರಾಮ ಲಕ್ಷ್ಮಣನ್ ತರ ಇದಾರೆ. ನನಗದೇ ದೊಡ್ಡ ಖುಷಿ. ಹಾಗೆ ಇವತ್ತು ಅಖಿಲಮ್ಮನ್ ಮಾತಿಂದ ನನ್ ಮನ್ಸು ಸ್ವಲ್ಪ ಹಗುರ ಆಯ್ತು. ಸ್ವಲ್ಪನಾ? ಏನದ್ಕೆ ನೀವು ಹಾಗಾದ್ರೆ ಮನ್ಸ್ ಪೂರ್ತಿ ಹಗರಾಗೋದು ಯಾವಾಗ? ಯಜಮಾನ್ರನ್ನ ತಾಯಿಯಾಗಿ ಮೊದ್ಲಿನ ತರ ಒಪ್ಕೊಂಡಾಗ. ಅವರನ್ನ ಕ್ಷಮಿಸಿದಾಗ. ಇವತ್ ಅವರೇ ಹೇಳಿದ್ರಲ್ವಾ, ನನ್ ತಾಯಿಯಾಗಿ ಕ್ಷಮಿಸ್ತಿಲ್ಲ ಅಂತ. ಇರ್ಬೋದು, ಆದ್ರೆ ಅವರಿವತ್ತು ನನಗೆ ಅಮ್ಮನಾಗೆ ಕಂಡ್ರು. ಇವತ್ತವರು ನನ್ನ ಅಖಿಲಾಂಡೇಶ್ವರಿಯಾಗಿ ಕ್ಷಮಿಸಿರಬಹುದು, ಆದ್ರೆ ಮುಂದೊಂದ್ ದಿನ ತಾಯಿಯಾಗೂ ಕ್ಷಮಿಸಬಹುದು. ನೋಡೋಣ. ಹಾಗಾದ್ರೆ ನೀನ್ ಮತ್ತೆ ಯಾವ್ದಾದ್ರು ಮೀಟಿಂಗ್ ನ ಮಿಸ್ ಮಾಡ್ಬೇಕು. ಹಾಗೇನಾದ್ರೂ ಮಾಡಿದ್ರೆ ಪ್ರೀತಿಗೆ ಅವಮಾನ ಮಾಡಿದಾಗತ್ತೆ. ಹಾಗೆ ನನ್ನ ತಪ್ಪನ್ನ ತಿದ್ಕೊಂಡ ಹಾಗೂ ಆಗಲ್ಲ. ಅದಕ್ಕೆ ನನ್ನ ಸ್ಥಾನದಲ್ಲಿ ಆದಿತ್ಯನ ಕೂರಿಸ್ಬೇಕು ಅನ್ಕೊಂಡಿದ್ದೀನಿ. ಬೇಡ ಅಮ್ಮ. ಅಖಿಲಾಂಡೇಶ್ವರಿ ಅಂದ್ರನೆ ಅರಸನ ಕೋಟೆ, ಅರಸನ ಕೋಟೆ ಅಂದ್ರನೆ ಅಖಿಲಾಂಡೇಶ್ವರಿ. ನಿಮ್ಮ ಸ್ಥಾನದಲ್ಲಿ ಕೂರೋ ಯೋಗ್ಯತೆ
ನಮ್ ಯಾರಿಗೂ ಇಲ್ಲ. ನನಗೆ ಈಗಿರೋ ಕೆಲಸದಲ್ಲೇ ತೃಪ್ತಿ ಇದೆ. ನಾನು ಅದರಲ್ಲೇ ಕಂಟಿನ್ಯೂ ಮಾಡ್ತೀನಿ. ಆದಿತ್ಯ ಮತ್ತೆ ಸಿಯು ಆಗ್ತೀಯಾ? ಬೇಡಪ್ಪ, ಈಗಾಗಲೇ ಆ ಸ್ಥಾನದಲ್ಲಿ ಪ್ರೀತು ಇದ್ದಾನೆ. ಅವನು ಅದನ್ನ ಚೆನ್ನಾಗೇ ನಿಭಾಯಿಸ್ತಾ ಇದ್ದಾನೆ. ಆ ಪೋಸ್ಟ್ ಅವನಿಗೆ ಇರಲಿ. ನನಗೆ ಯಾವ ಅಧಿಕಾರನೂ ಬೇಡ. ನಾನು ಅವನಿಗೆ ಸಪೋರ್ಟಿವ್ ಆಗಿರ್ತೀನಿ. ಅಮ್ಮ, ಈ ಫೈಲಿಗೆ ನಿಮ್ಮ ಸೈನ್ ಆಗಬೇಕಾಗಿದೆ. ಅರ್ಜೆಂಟ್ ಏನಿಲ್ಲ. ಇದನ್ನ ನೀವು ನೀಟಾಗಿ ಚೆಕ್ ಮಾಡಿ ಸೈನ್ ಮಾಡಬಹುದು. ನಾನು ನಾಳೆ ಬೆಳಗ್ಗೆ ಆಫೀಸಿಗೆ ಹೋಗ್ತಾ ತಗೊಂಡು ಹೋಗ್ತೀನಿ. ಹೇಳಿಟ್ರಿ ಬರ್ತೀನ. ನಾನು ಚೆನ್ನಾಗಿ ಕುರಿತಿ ಬರಲ್ಲ. ಇದು ಭಯ ಅಂದ್ರೆ ಇದು ಹೀಗಿರ್ಬೇಕು. ಈ ಅಖಿಲಾಂಡೇಶ್ವರಿ ಯಾರ ತಂಟೆಗೂ ಹೋಗೋಳಲ್ಲ. ನನ್ ತಂಟೆಗೆ ಬಂದವರನ್ನ ಬಿಡೋಳು ಅಲ್ಲ. ಅರ್ಥ ಆಯ್ತಾ? ಆಚಾರಕ್ಕೆ ಏನೋ ಹೊಡೆದ್ರೆ ಇನ್ನೊಂದೇನೋ ಇನ್ನೊಂದ್ ಕಡೆ ಹೊಡಿಯತ್ತಂತೆ. ಕಾಯಿ ಹಿಂಗ ತುರಿಯೋದು ಅಭ್ಯಾಸ ಇಲ್ವಲ್ಲಮ್ಮ. ತುರು ಕೊಡ್ತೀನಮ್ಮ, ತುರು ಕೊಡ್ತೀನಿ. ಕರೆಕ್ಟ್ ಏನಮ್ಮ? ಹಿಂಗೆ ಅಲ್ವಾನಮ್ಮ? ಹಾ ಹಂಗೆ. ತಗೋಮ್ಮ, ರುಚಿಯಾಗಿರೋ ಕೊರಳು ಕಲಲ್ಲಿ ರುಬ್ಬಿರೋ ಚಟ್ನಿ. ಏನ್ ಕದರು, ಏನ್ ಪವರು, ಅವ್ರ ಕಣ್ಣಲ್ಲಿರೋ ವೇಗ, ಅವ್ರ ಮಾತಿನ ಧಾಟಿ, ಅಬ್ಬಬ್ಬ. ಎಂಥವ್ರಿಗೆ ಆಗ್ಲಿ ಎದೆಲಿ ನಡ್ಕ ಹುಚ್ಚೇ ಬಿಡುತ್ತೆ. ಅಖಿಲಾಂಡೇಶ್ವರಿ ಬಗ್ಗೆ ಕೇಳಿದ್ದೆ ನೋಡಿದ್ದೆ, ಆದ್ರೆ ಫೇಸ್ ಮಾಡಿರಲಿಲ್ಲ. ಇವತ್ತು ಅದು ಆಗಿ ನೀಟಡ್ ಆಫ್ ಆಗುತ್ತೆ. ರಾಣ, ಯಾಕೋ ಅವಳು ಹೊಗಳ್ತಾ ಇದೆಯಾ? ಅಖಿಲಾಂಡೇಶ್ವರಿ ನನಗೆ ಹೊಡೆದೆ ಅಲ್ಲ, ಅರುಂಧತಿ ಹೊಡೆದೆ ಅಲ್ಲ, ನನ್ನ ಮನೆಗೆ ಬಂದು ತಿಂಡಿನ ತಿನ್ಬೇಕು ಅಂತ ಹೇಳ್ತಿದ್ಯಲ್ಲ. ನಿಮ್ಗಿವತ್ತು ಸ್ಪೆಷಲ್ ಊಟನೇ ಬಡ್ಸ್ ಕಳಿಸ್ತೀನಿ. ರಾಣ ಯಾರು ಅನ್ನೋದು ನಿಮ್ಗಿನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಹಲೋ, ಹೇಳಿ ಸರ್.
ಇಷ್ಟು ಮಾಡು. ಓಕೆ ಸರ್. ಹಲೋ. ಹಾಯ್ ಪ್ರೀತು, ನಾನು ಮೋನಿಕಾ. ಅರೆ ಮೋನಿಕಾ, ಅವತ್ತು ಸಿಗ್ದೋಳು ಇವತ್ತು ಫೋನ್ ಮಾಡ್ತಿದ್ಯಾ? ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡ್ಬೇಕಿತ್ತು. ಹೇಳು, ಏನ್ ವಿಷಯ? ಅದು ನನ್ನ ಹತ್ರ ಇರೋ ಜ್ಯುವೆಲ್ಸ್ ನ ಸೇಲ್ ಮಾಡ್ಬೇಕಿತ್ತು. ಬೆಸ್ಟ್ ಪ್ರೈಸಿಗೆ ಸೇಲ್ ಮಾಡೋದಿಕ್ಕೆ ನಿಂಗೆ ಯಾವ್ದಾದ್ರು ಗೊತ್ತಿರೋ ಶಾಪ್ಸಿಗೆ ಕಾಲ್ ಮಾಡಿ ಕೇಳ್ಬೋದಾ? ಹೌದಾ, ಯಾಕೆ ಸೇಲ್ ಮಾಡ್ತಿದ್ಯಾ? ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಅಲ್ಲಿದ್ದೀನಿ. ಕೈಲಿ ಬೇರೆ ಕೆಲ್ಸ ಇಲ್ಲ. ಇರೋ ಜ್ಯುವೆಲ್ಸ್ ನ ಸೇಲ್ ಮಾಡಿದ್ರೆ ಕೆಲ್ಸ ಸಿಗೋವರೆಗೂ ಖರ್ಚನ್ನ ಮೇಂಟೈನ್ ಮಾಡ್ಬೋದಿತ್ತು ಅಂತ. ಡೋಂಟ್ ವರಿ ಮೋನಿಕಾ, ನೀನು ಜ್ಯುವೆಲ್ಸ್ ನ ಮಾರೋ ಅಗತ್ಯ ಇಲ್ಲ. ಮತ್ತೆ ಏನಾದ್ರೂ ಅರ್ಸನ್ ಕೋಟೆ ಸುದ್ದಿಗ್ ಬಂದ್ರೆ ಈ ಪಂಡ್ರಾಪುರದ ಪಾರ್ವತಿ ಏನು ಅಂತ ತೋರ್ಸ್ಬೇಕಾಗತ್ತೆ. ಹುಷಾರ್. ಅಲ್ಲ ಅಖಿಲ, ಮಕ್ಕಳ ಮುಂದೆ ರಾಣ ಬಗ್ಗೆ ಯಾಕೆ ಹೇಳಿಲ್ಲ? ಬೇಕು ಅಂತಾನೆ ಹೇಳಿಲ್ಲ ರಘು. ಅರುಂಧತಿ ಹೆಂಗ್ಸು ಅನ್ನೋ ಕಾರಣಕ್ಕೆ ಆದಿ ಪ್ರೀತು ತಮ್ಮ ಕೋಪನ ತಡೆ ಹಿಡಿದಿದ್ದಾರೆ. ಇದೆಲ್ಲದರ ಹಿಂದೆ ಒಬ್ಬ ಗಂಡಸಿನ ಪಾತ್ರನೂ ಇದೆ ಅಂತ ಗೊತ್ತಾದ್ರೆ ಸುಮ್ಮನೆ ಇರ್ತಾರ? ಅವಾಗ ಕೋಪಕ್ಕೆ ಯಾವ ತಡೆನೂ ಇರೋದಿಲ್ಲ, ಹೋಗಿ ಹೊಡೆದಾಕ್ಬಿಡ್ತಾರೆ ಅಷ್ಟೇ. ಆಗ ತೊಂದರೆ ಆಗೋದು ನಮ್ಮ ಮಕ್ಕಳಿಗೇನೆ. ಹಾಗಾಗ್ಬಾರ್ದು ಅನ್ನೋ ಕಾರಣಕ್ಕೆ ರಾಣನ ಹೆಸರನ್ನ ಮಕ್ಕಳ ಮುಂದೆ ತೆಗಿಲಿಲ್ಲ. ಓ, ಇದೇ ಕಾರಣಕ್ಕ ಪಾರ್ವತಿ ಆಗ್ಲಿ ಜನನಿ ಆಗ್ಲಿ ಎಲ್ಲೂ ರಾಣ ಹೆಸರು ಪ್ರಸ್ತಾಪ ಮಾಡಿಲ್ಲ. ಹೌದು ರಘು, ಮನೆಗೆ ವಾಪಸ್ ಬರ್ತಾ ಇರುವಾಗ ರಾಣನ್ ವಿಷಯ ಮಾತಾಡೋದೇ ಬೇಡ ಅಂತ ನಾನು ಅವರಿಬ್ರಿಗೂ ಹೇಳಿದ್ದೆ. ಯಾಕೆ ರಘು ಗಾಬರಿ ಆದ್ರಿ? ಅಲ್ಲ, ಈಗ ಅವ್ರ ಜೊತೆ ರಾಣನೂ ಇದ್ದಾನೆ. ಇಬ್ರು ಸೇರ್ಕೊಂಡು ಅದೇನ್ ಪ್ಲಾನ್ ಮಾಡ್ತಾರೋ, ನಮ್ಮನ್ನ ಮುಂದೆ ಇನ್ ಹೇಗ್ ಟಾರ್ಗೆಟ್ ಮಾಡ್ತಾರೋ ಅಂತ ಟೆನ್ಷನ್ ಆಗ್ತಾ ಇದೆ. ಡೋಂಟ್ ವರಿ ರಘು, ಇವಾಗ ನಾನು ಅವ್ರಿಗೆ ಕೊಟ್ಟಿರೋ ಏಟ್ಗೆ ತಿರುಗೇಟು ಕೊಡೋದಕ್ಕೆ ಅಷ್ಟೊಂದು ಧೈರ್ಯ ಮಾಡ್ಲಾರರು. ಇಷ್ಟಕ್ಕೂ ಅವ್ರು ಏನ್ ತಾನೇ ಮಾಡಕ್ಕಾಗತ್ತೆ ನಮ್ಗೆ? ಮನುಷ್ಯ ಎಷ್ಟು ಎತ್ತರದ ಸ್ಥಾನದಲ್ಲಿರ್ತಾನೋ ಅಷ್ಟು ರಿಸ್ಕ್ ಇದ್ದೇ ಇರುತ್ತಲ್ವಾ? ಫೇಸ್ ಮಾಡೋ ಧೈರ್ಯ ಇರೋರಿಗೆ ಅಲ್ವಾ ರಿಸ್ಕ್ ಬರೋದು. ನಿಜ. बद्धामि सुभगे त्वं जीव सरदा शतम्।
ನಾವಿಬ್ಬರು ಸೇರಿ ತೋರಣ ಕಟ್ಟೋಣ. ನಾವಿಬ್ರು ತೋರಣ. ಯಜಮಾನ್ರೆ, ನೀವು ಬರ್ತಾ ಬರ್ತಾ ತುಂಬಾ ಪೋಲಿ ಆಗ್ತಾ ಇದ್ದೀರಾ. ಬಿಡಿ ಕೈ. ಮೊದಲು ನೀವಿಬ್ರು ಸೇರಿ ತೋರಣ ಕಟ್ಟಿ. ಬ್ರೋ ಎಲ್ಲೋದ? ಅರೆ ಆದಿತ್ಯ, ಏನಪ್ಪ ಇದು ಬ್ಯಾಗ್ಗಳು? ಪ್ರತಿ ವರ್ಷ ಹಬ್ಬಕ್ಕೆ ನಮ್ಮ ಆದಿತ್ಯ ಎಲ್ರಿಗೂ ಹೊಸ ಹೊಸ ಬಟ್ಟೆಗಳನ್ನು ಕೊಡ್ತಿದ್ದ. ಈ ವರ್ಷನೂ ಬಟ್ಟೆ ತಂದಿದ್ದಾನೆ. ವಾವ್, ಹೌದಾ? ಆದಿತ್ಯ, ನೀನೇ ನಿನ್ ಕೈಯಾರೆ ಅತಿಗೆ ಬಟ್ಟೆ ಕೊಡ.